ನನ್ನ ಅಣ್ಣ ಕೇಳೋ ನನ್ನ ತಮ್ಮ ಹೇಳ್ತೀನಿ ಒಂದು ಕತಿಯನ್ನ. ಕತಿ ಅಂದ್ರೆ ಕತಿ, ಕರಿ ಅಂದ್ರೆ ಕರಿ, ನಂಬಲೇಬೇಕು ನೀನಿದನ, ನಂಬಲೇಬೇಕು ನೀನಿದನ. ಕೇಳೆ ನನ್ನ ಅಕ್ಕ ಕೇಳೆ ನನ್ನ ಅವ್ವ, ಹಾಡ್ತೀನಿ ಒಂದು ಪದವನ್ನ. ಸ್ವಾರ್ಥವಿಲ್ಲದ ವ್ಯಕ್ತಿಯೊಬ್ಬನು ದೇಶ ಕಟ್ಟಿದ ಪಾಡನ್ನ, ದೇಶ ಕಟ್ಟಿದ ಪಾಡನ್ನ. ಅಂಥವ್ನು ಯಾರಪ್ಪ ಈ ದೇಶದಲ್ಲಿ? ಸ್ವಲ್ಪ ಬಿಡಿಸೇಳ್ ನೋಡೋಣ. ಮಾತು ತಪ್ಪದ ಸತ್ಯವಂತನಿತ ನಮ್ಮನ್ನು ಕಾಯಲು ನಿಂತವನೇ. ದೇಶ ಅಂದ್ರೆ ಎಲ್ಲ ಬೇರೆ ಏನು ಇಲ್ಲ, ಕಾಯಕ ಯೋಗಿ ಇವನೇನೆ, ಕಾಯಕ ಯೋಗಿ ಇವನೇನೆ. 24 ಗಂಟೆ ಕೆಲಸ ಮಾಡುತ್ತಾನೆ, ಇವನಿಗೆ ಇಲ್ಲ ವಿಶ್ರಾಂತಿ. ದೇಶದ ಜನರ ಪ್ರೀತಿಸುತ್ತಾನೆ, ಇವನೇ ನಮ್ಮ ನರೇಂದ್ರ ಮೋದಿ, ಇವನೇ ನಮ್ಮ ನರೇಂದ್ರ ಮೋದಿ. ಈತ ಬಂದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಒಂದು ಭ್ರಷ್ಟಾಚಾರ ಆಗಿಲ್ಲ. ದೇಶ ಬಿಟ್ಟು ಹೋದ ಕಳ್ಳರನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬಂದಿದ್ದಾನೆ. ಹೊಲ ಬಾವಿಲಿ ಬಚ್ಚಿಟ್ಟ ಕಪ್ಪು ಹಣನ ಬ್ಯಾಂಕ್ಗೆ ವಾಪಸ್ ಬರೋ ಹಾಗೆ ಮಾಡಿದ್ದಾನೆ. ನೀವು ಮತ್ತೆ ಇವ್ರನ್ನ ಗೆಲ್ಸಿದ್ರೆ ಇನ್ನು ಏನೇನೆಲ್ಲ ಮಾಡ್ತಾರೆ ನೋಡಿ. ಭ್ರಷ್ಟಾಚಾರದ ಕತ್ತಲಲ್ಲಿ ಮುಳುಗಿತ್ತು ದೇಶವು ಒಂದೊಮ್ಮೆ. ಸೂರ್ಯನಂತೆಯೇ ಹುಟ್ಟಿ ಬಂದಿಹ ಕಿತ್ತ ಕತ್ತಲಿನ ಕಪ್ಪನ್ನೇ, ಕಿತ್ತ ಕತ್ತಲಿನ ಕಪ್ಪನ್ನೇ. ಅಂದ್ಹಾಗೆ ಮೋದಿ ಯಾರಿಗೋಸ್ಕರ ಪ್ರಧಾನಿಯಾಗಿದ್ದಾನೆ? ಹೆಂಡತಿ ಮಕ್ಕಳಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದಾನೇನು? ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡಿಟ್ಟಿದ್ದಾನೇನು? ಅಥವಾ ತನ್ನ ಸಂಬಂಧಿಕರಿಗೆ ಲಾಭ ಮಾಡಿಕೊಟ್ಟಿದ್ದಾನೇನು? ಇಂಥವೇನು ಅವನು ಮಾಡೇ ಇಲ್ವಲ್ಲ. ಸದಾ ಕಾಲವೂ ದೇಶದ ಚಿಂತೆ, ಸ್ವಾರ್ಥವೇ ಇಲ್ಲ ಒಂದಿಷ್ಟು. ಎಲ್ಲರ ಗೌರವ ಪಡೆದಿಹ ನೀತ, ಚಿನ್ನದಂತಹ ಗುಣವುಂಟು, ಚಿನ್ನದಂತಹ ಗುಣವುಂಟು. ಹಸಿರು ಉಗ್ರರು ಕೆಂಪು ರಕ್ಕಸರು ಇವನನ್ನು ಕಂಡರೆ ಹೆದರುವರು. ದುಷ್ಟ ಕೂಟಗಳು ಸಂಚು ಹಾಕುತ್ತಲಿ ಇವನನ್ನು ಮುಗಿಸಲು ಹೊರಟಿಹರು, ಇವನನ್ನು ಮುಗಿಸಲು ಹೊರಟಿಹರು. ಮೋದಿ ಪ್ರಧಾನಿ ಆದ ಮೇಲೆ ಯಾರ್ಯಾರಿಗೆ ತೊಂದರೆ ಆಗಿದೆ ಗೊತ್ತೇನು? ಮೋದಿ ಹೆಸರು ಕೇಳಿದ್ರೆ ಭಯೋತ್ಪಾದಕರು ಕಾಣೆ ಆಗೋದು ಸುಳ್ಳೇನು? ಮಾವೋ ಉಗ್ರರು ಇವರನ್ನ ಕಂಡ್ರೆ ನಡುಗೋದು ಸುಳ್ಳೇನು? ಮೋದಿ ಬಂದ ಮೇಲೆ ದೇಶದಲ್ಲಿ ಬಾಂಬ್ ಹಾಕಿದವರು ಇವತ್ತವರೆಗೂ ಯಾರು ಉಳಿದಿಲ್ಲ ಅನ್ನೋದು ಸುಳ್ಳೇನು? ಅಷ್ಟಕ್ಕೂ ನರೇಂದ್ರ ಮೋದಿ ಯಾರು ಅಂತ ತಿಳಿದಿದ್ದೀರಾ? ಭಾರತ ಮಾತೆ ಬಲು ಅಪರೂಪಕ್ಕೆ ಜನ್ಮ ನೀಡಿರುವ ರತ್ನವಿದು. ಗಂಧದ ಹಾಗೆ ತೇಯಿತಲಿಹನು ತನ್ನ ಪ್ರಾಣವ ಪಣವಿಟ್ಟು, ತನ್ನ ಪ್ರಾಣವ ಪಣವಿಟ್ಟು. ಮೋಸ ಮಾಡದಿರಿ ಭಾರತ ಮಾತೆಗೆ, ಓಟು ನೀಡಿರಿ ಸಂತನಿಗೆ. ಮೋದಿಯ ಗೆಲುವು ಆತನಿಗಲ್ಲ, ನಮ್ಮ ಭವಿಷ್ಯದ ಮಕ್ಕಳಿಗೆ, ನಮ್ಮ ಭವಿಷ್ಯದ ಮಕ್ಕಳಿಗೆ. ಮಾತು ತಪ್ಪದ ಸತ್ಯವಂತನಿತ ನಮ್ಮನ್ನು ಕಾಯಲು ನಿಂತವನೇ. ದೇಶ ಅಂದ್ರೆ ಎಲ್ಲ ಬೇರೆ ಏನು ಇಲ್ಲ, ಕಾಯಕ ಯೋಗಿ ಇವನೇನೆ. ಪ್ರಜೆಗಳ ನಾಯಕ ಇವನೇನೆ, ನಾಡಿನ ರಕ್ಷಕ ಇವನೇನೆ, ದೇಶದ ಭಾಗ್ಯ ಇವನೇನೆ.